ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಭಾವನೆ ಇಟ್ಕೊಂಡು ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಮಧ್ಯೆ ಇಲ್ಲೊಂದು ಇಡೀ ತಾಲೂಕು ಆಡಳಿತ ಒಬ್ಬ ಶಾಸಕನ ಹುಟ್ಟುಹಬ್ಬಕ್ಕಾಗಿ 2 ದಿನಗಳ ಕಾಲ ಹೇಳ್ದೆ ಕೇಳದೆ ತನ್ನ ಆಫೀಸ್ಗಳಿಗೆ ರಜೆಯನ್ನು ಹಾಕಿ ತಿರುಪತಿಗೆ ತೆರಳಿ ಇಡೀ ತಾಲೂಕಿನ ಒಂದು ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಘಟನೆ ದಾವಣಗೆರೆ ಜಿಲ್ಲೆಯಿಂದ ವರದಿಯಾಗ್ತಾ ಇದೆ. ಹೌದು ಸ್ನೇಹಿತರೆ, ಒಬ್ಬ ಶಾಸಕನಿಗೆ ಬಕೆಟ್ ಹಿಡಿಯೋದಕ್ಕೋಸ್ಕರ ಇಡೀ ತಾಲೂಕಿನ 33 ಇಲಾಖೆಗಳ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು 2 ದಿನಗಳ ಕಾಲ ತನ್ನ ತಾಲೂಕನ್ನು ತೊರೆದು ತಿರುಪತಿಗೆ ಹೋಗಿ ಶಾಸಕನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಇದೀಗ ಆ ತಾಲೂಕಿನ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತಕ್ಕಂಥ ಒಂದು ವರದಿಗಳು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಿಂದ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಯಾಕೆ ಈ ಅಧಿಕಾರಿಗಳು ಅಲ್ಲಿನ ಜನರ ಹಾಗೂ ಮತದಾರರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಒಬ್ಬ ಕ್ಷೇತ್ರದ ಶಾಸಕನ ಹುಟ್ಟುಹಬ್ಬ ಇದ್ದರೆ ಆ ತಾಲೂಕಿನ ಅಧಿಕಾರಿಗಳೆಲ್ಲ ಹೋಗಿ ಆತನಿಗೆ ವಿಶ್ ಮಾಡ್ತಕ್ಕಂಥದ್ದು ಕಾಮನ್ನು. ಅವರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಒಂದು ಬೊಕ್ಕೆ ಕೊಟ್ಟು ಇನ್ನೊಂದು ಯಾವ ರೀತಿನೋ ವಿಶ್ ಮಾಡ್ತಾರೆ. ಆದರೆ ಇದೀಗ ಚನ್ನಗಿರಿಯ ತಾಲೂಕಿನ ಪ್ರಮುಖ 33 ಇಲಾಖೆಗಳ ಅಧಿಕಾರಿಗಳು ಹೊಸ ಒಂದು ಪದ್ಧತಿಗೆ ಮಣೆಯನ್ನು ಹಾಕಿದ್ದು ಇದೀಗ ಇಡೀ ತಾಲೂಕಿನಾದ್ಯಂತ ಬಹುದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ನಿನ್ನೆ ತಾನೇ ನಡೆದಂತಹ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ವಿ ಬಸವರಾಜ್ ಅವರ ಹುಟ್ಟುಹಬ್ಬ ನಿನ್ನೆ ತಿರುಪತಿಯಲ್ಲಿ ಶಾಸಕರು ಆಚರಿಸ್ಕೊಂಡ್ರು. ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ 33 ಇಲಾಖೆಗಳಲ್ಲಿರ್ತಕ್ಕಂಥ ಪ್ರಮುಖ ಅಧಿಕಾರಿಗಳು 2 ದಿನಗಳ ಕಾಲ ಅಂದರೆ ಗುರುವಾರ ಮತ್ತು ಶುಕ್ರವಾರ ತಮ್ಮ ಆಫೀಸ್ಗಳಿಗೆ ಗೈರ್ಹಾಜರಾಗೋದ್ರ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಶಾಸಕರ ಜೊತೆಯಲ್ಲಿ ಶಿವಮೊಗ್ಗದಿಂದ ಫ್ಲೈಟ್ನಲ್ಲಿ ತಿರುಪತಿಗೆ ಪ್ರವಾಸವನ್ನು ಕೈಗೊಂಡಿದ್ರು ಅಂತಕ್ಕಂಥ ಒಂದು ಮಾಹಿತಿಗಳು ಇದೀಗ ಚನ್ನಗಿರಿ ಕಡೆಯಿಂದ ಬರ್ತಾ ಇದ್ದಾವೆ. ಪ್ರತಿದಿನ ತಾಲೂಕು ಕೇಂದ್ರಕ್ಕೆ ಸಾವಿರಾರು ಸಂಖ್ಯೆಯ ಜನರು ಅನೇಕ ಕೆಲಸಗಳನ್ನು ಇಟ್ಕೊಂಡು ಬರೋದು ಸಹಜ. ಸತತ 2 ದಿನಗಳ ಕಾಲ ಈ ಪ್ರಮುಖ ಅಧಿಕಾರಿಗಳು ಗೈರು ಹಾಜರಾಗೋದ್ರ ಮೂಲಕ ಒಂದು ಚನ್ನಗಿರಿ ಕ್ಷೇತ್ರದ ಜನರ ಪ್ರಮುಖವಾಗಿ ಕೆಂಗಣ್ಣಿಗೆ ಕಾರಣವಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳಿದ್ರು. ಈ ಶಾಸಕರಿಗೆ ಬಕೆಟ್ ಹಿಡಿಯೋ ಕಾರಣಕ್ಕೆ ತಾಲೂಕು ಆಡಳಿತದ 33 ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಅವರ ಜೊತೆಯಲ್ಲಿಯೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪ್ರವಾಸ ಕೈಗೊಳ್ಳೋದ್ರ ಮೂಲಕ ತಿಮ್ಮಪ್ಪನ ದರ್ಶನದ ನಂತರ ತಿರುಪತಿ ಬಳಿ ಇರತಕ್ಕಂಥ ಒಂದು ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿ ಪಾರ್ಟಿ ಮಾಡಿ ಮೋಜು ಮಸ್ತಿಯನ್ನು ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆ ಇದೀಗ ತಾಲೂಕಿನ ಪ್ರಮುಖ ಅಧಿಕಾರಿಗಳ ಮೇಲೆ ಬಂದಿದೆ. ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್, ಇಒ ಹಾಗೆ BEO, ವೈದ್ಯಾಧಿಕಾರಿಗಳು, ಈ ರೀತಿಯ CDPO, ಆಮೇಲೆ ಪಟ್ಟಣ ಪಂಚಾಯತಿಯ ಪ್ರಮುಖ ಅಧಿಕಾರಿ, ಈ ರೀತಿಯ ಎಲ್ಲ 33 ಇಲಾಖೆಗಳ ಪ್ರಮುಖ ಅಧಿಕಾರಿಗಳು 2 ದಿನಗಳ ಕಾಲ ಏಕಾಏಕಿ ತಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರದೆ ತಮ್ಮ ಇಲಾಖೆಗಳ ಕಾರ್ಯಕ್ಕೆ ಗೈರು ಹಾಜರಾಗೋದ್ರ ಮೂಲಕ ಸಾರ್ವಜನಿಕರಿಗೆ ಬಹುದೊಡ್ಡ ಒಂದು ತೊಂದರೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶ ಇದೀಗ ಚನ್ನಗಿರಿ ಕ್ಷೇತ್ರದ ತಾಲೂಕಿನ ಜನರಿಂದ ವ್ಯಕ್ತವಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಸುದ್ದಿ ಮಾಧ್ಯಮವೊಂದು ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರನ್ನು ಸಂಪರ್ಕಿಸಿದ ಸಂದರ್ಭದಲ್ಲಿ ಶಿವಗಂಗಾ ಬಸವರಾಜ್ ಅವರು ಉಡಾಫೆಯನ್ನು ಉತ್ತರವನ್ನು ಕೊಡೋದ್ರ ಮೂಲಕ ಈ ಬೇರಿನೇ ಎದ್ದು ಹೊಲ ಮೇಯ್ತಿದೆಯಾ ಅಂತಕ್ಕಂಥ ಒಂದು ಭಾವನೆ ಚನ್ನಗಿರಿ ಕ್ಷೇತ್ರದ ಜನರಲ್ಲಿ ಬರೋದಕ್ಕೆ ಕಾರಣವಾಗಿದ್ದಾವೆ. ಮಾಧ್ಯಮಗಳು ದೂರವಾಣಿಯ ಮೂಲಕ ಶಾಸಕ ಬಸವರಾಜ್ ಶಿವಗಂಗಾ ಅವರನ್ನು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಏನೋ ಅಧಿಕಾರಿಗಳು ಅವರ ವೈಯಕ್ತಿಕ ಕೆಲಸದ ಮೇಲೆ ತಿರುಪತಿಗೆ ಬಂದಿದ್ರು, ಅಕಸ್ಮಾತ್ ಆಗಿ ನನ್ನ ಅಲ್ಲಿ ಭೇಟಿ ಮಾಡಿದ್ರು ಅನ್ನೋ ಮಾತನ್ನು ಹೇಳೋದ್ರ ಮೂಲಕ 2 ದಿವಸ ಅವ್ರು ರಜೆ ಹಾಕಿದ ತಕ್ಷಣ ತಾಲೂಕು ಆಡಳಿತಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಇವರೆಷ್ಟು ಉಡಾಫೆ ಅಂತಕ್ಕಂಥದ್ದು ಈಗ ಚನ್ನಗಿರಿಯ ತಾಲೂಕಿನ ಜನರಿಗೆ ಗೊತ್ತಾಗ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಈ ಅಧಿಕಾರಿಗಳ ಗೈರಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿದಂತಹ ಮಾಧ್ಯಮಗಳಿಗೆ ಜಿಲ್ಲಾಧಿಕಾರಿಗಳು ಈ ಅಧಿಕಾರಿಗಳು ನನಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೊಡದೆ ಕೆಲಸಕ್ಕೆ ಗೈರಾಜರಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಏಕಾಏಕಿ ಒಬ್ಬ ಸರ್ಕಾರಿ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಬೇಕಾಗಿದ್ದಂತಹ ತಾಲೂಕಿನ ಪ್ರಮುಖ ಅಧಿಕಾರಿಗಳು ಈ ರೀತಿಯ ಶಾಸಕರ ಒಂದು ಬಕೆಟ್ ಹಿಡಿಯೋ ಕಾರಣಕ್ಕೆ ಅವರ ಹುಟ್ಟುಹಬ್ಬಕ್ಕೋಸ್ಕರ ತಮ್ಮ ಕ್ಷೇತ್ರವನ್ನು ತಮ್ಮ ತಾಲೂಕನ್ನು ಬಿಟ್ಟು 2 ದಿನಗಳ ಕಾಲ ತಿರುಪತಿಗೆ ತೆರಳಿ ಅಲ್ಲಿ ಮೋಜು ಮಸ್ತಿಯನ್ನು ಮಾಡಿದರೆ ಅಂತಕ್ಕಂಥ ಬಹುದೊಡ್ಡ ಆಪಾದನೆಯನ್ನು ಈಗ ಚನ್ನಗಿರಿಯ ಸಾರ್ವಜನಿಕರು ಮಾಡ್ತಾ ಇದ್ದು ಈ ಅಧಿಕಾರಿಗಳು ಸಾರ್ವಜನಿಕರ ತೀವ್ರ ಕೆಂಗಣ್ಣಿಗೆ ಕಾರಣ ಆಗಿದ್ದಾರೆ. ಇದೀಗ 2 ದಿನಗಳ ಕಾಲ ಇಡೀ ತಾಲೂಕು ಆಡಳಿತ ಸ್ಥಗಿತಗೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ಚನ್ನಗಿರಿಯ ಸಾರ್ವಜನಿಕರು ಮಾಡೋದ್ರ ಮೂಲಕ ಈ ಅಧಿಕಾರಿಗಳ ಒಂದು ಉಡಾಫೆಯ ವರ್ತನೆಗೆ ಸೂಕ್ತ ಒಂದು ದಂಡವನ್ನು ತೆರಲೇಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಚನ್ನಗಿರಿಯ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ಬ ಶಾಸಕನ ಹುಟ್ಟುಹಬ್ಬ ಇದ್ರೆ ಎಲ್ಲರೂ ಕೂಡ ವಿಶ್ ಮಾಡ್ತಕ್ಕಂಥದ್ದು ಕಾಮನ್ನು, ಅದರಲ್ಲೂ ಕೂಡ ಆಯಕಟ್ಟಿನ ಜಾಗದಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಕೂಡ ಅವ್ರನ್ನ ಹೋಗಿ ವಿಶ್ ಮಾಡ್ತಕ್ಕಂಥದ್ದು ಕಾಮನ್ನು. ಆದರೆ ಚನ್ನಗಿರಿ ತಾಲೂಕಿನ ಅಧಿಕಾರಿಗಳು ವಿಶೇಷ ರೀತಿಯ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದು ಶಾಸಕರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ವಿಶ್ ಮಾಡ್ತಕ್ಕಂಥದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಈ ತಾಲೂಕು ಅಧಿಕಾರಿಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿದ್ದಂತಹ ಶಾಸಕರು ಉಡಾಫಿಯನ್ನು ಉತ್ತರವನ್ನು ಕೊಡೋದ್ರ ಮೂಲಕ ಒಂದು ರೀತಿಯ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಈ ರೀತಿಯ ಬೇಜವಾಬ್ದಾರಿತನದ ವರ್ತನೆಯನ್ನು ತೋರಿಸಿರ್ತಕ್ಕಂಥ ಈ ಸರ್ಕಾರಿ ಅಧಿಕಾರಿಗಳ ಮೇಲೆ ಜಿಲ್ಲಾಡಳಿತ ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಸರ್ಕಾರಿ ಅಧಿಕಾರಿಗಳ ಈ ರೀತಿಯ ಒಂದು ವರ್ತನೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವೇನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಇಟ್ಕೆ ಹೇಮಂತ್ ಫೇಸ್ಬುಕ್ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.